ನಮಸ್ಕಾರ. ಇವತ್ತು ನಾನು ರವಿವಾರ ಮಾರ್ಕೆಟಲ್ಲಿದ್ದೇನೆ ಕಾರವಾರದಲ್ಲಿ. ಏನು ಇವತ್ತು ಯಲ್ಲಾಪುರದಲ್ಲಿ ಏನು ಘಟನೆ ಆಯಿತು, 10 ಜನ ಇವತ್ತು ಏನು ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಲ್ಲಿ ವಸೀಂ ಈ ಯುವಕ ಪಾಪ ಇದೇ ಜಾಗದಲ್ಲಿ ಕೂಳ್ತಾ ಇದ್ದ. ಅದಕ್ಕೆ ಇವತ್ತು ನಾವೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ನಮ್ಮ ವಿದ್ಯಾರ್ಥಿ ಒಕ್ಕೂಟ ಏನು ಕಾರವಾರದಿದೆ ಒಂದು ಮೌನಾಚರಣೆ ಮಾಡಿದ್ವಿ. ಇವತ್ತು ಮೆರವಣಿಗೆ ಮೂಲಕ ಒಂದು ಮೌನಾಚರಣೆ ಮಾಡಿ ವಸೀಂ ಕೂಳ್ತಂಥ ಜಾಗದಲ್ಲಿ ನಾವು ಬಂದ್ಕೊಂಡು ಇವತ್ತು ಏನು ಮಾಡಿದ್ದೇವೆ, ಒಂದು ಮೌನಾಚರಣೆ ಮಾಡಿದ್ದೇವೆ. ಯಾಕಂದರೆ ಬೆಳ್ಳುಳ್ಳಿ ತೊಗೊಂಡು ಇದೇ ಜಾಗದಲ್ಲಿ ಕೂಳ್ತಿದ್ದ ಈ ಅಮ್ಮ ಇದ್ದಾಳೆ ಪಾಪ. ನಿಮ್ಮ ಅಮ್ಮ, ನಿಮ್ಮ ಹೆಸರೇನು? ಅನಸೂಯ. ಭಾರ ಮಗನಾಗಿ ಒಬ್ಬ ಮನೆ ಮಕ್ಕಳಾಗಿ ಇದ್ದ ಅವನು. ಅನಸೂಯ ಮೇಡಮ್, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಾ? ಏನು ಹೇಳ್ಬೇಕಂತ ನನಗೆ ಬಾಯಿ ಬರ್ತಾ ಇಲ್ಲ. ನನಗೆ ಒಂದೇ ಮಗ, ಅವನು 2ನೇ ಮಗ. ಅವನು ನನಗೆ ಇರ್ಲಿದ್ದಕ್ಕೆ ಇವತ್ತು ಬೇಜಾರಾಗಿದ್ರಿ ಸರ್. ಅನಂತರ ನನಗೆ ಬರಕ್ಕೆ ಮನಸ್ಸೇ ಇರಲಿಲ್ಲ. ಆದರೂ ನಮ್ಮ ತಂಗಿಯರ ಮನೇಲಿ ಚಿಂತೆ ಮಾಡ್ಕೊಂಡು ಕುಂದ್ರೆ ಬೇಡ, ಹೋಗು, ಅವ್ರು ಏನಾರು ಮಾಡ್ಬೋದಲ್ಲಿ ಅಂತ ಕಳಿಸಿದ್ರು. ನಾನು ಬಂದಿದ್ದೀನಿ. ಆನಂತರ ಅವನು ಇವತ್ತು ಇಲ್ಲಿದ್ದಕ್ಕೆ ನನಗೆ ಬೇಜಾರಾಗಿದ್ದೆ. ಹೇಗಿದ್ದ ಅವನು ನಿಮ್ಗೆ ಇಲ್ಲಿ? ನಾನು ಅದೇ ರೀ, ನಾನು ಅವನ ಅಂತನಲ್ಲ, ನನಗೆ 2ನೇ ಮಗ ರೀ ಅವನು. ನಾನು ಅವನು ಒಟ್ಟಿಗೆ ಇದ್ದೀನಿ. ಆದ್ರೆ ಅವ ಏನಂದ್ರು ನನಗೆ ಬೇಜಾರಾಗಿದ್ದಿಲ್ಲ. ಅವನು ಈ ಥರ ಆಗಬಾರ್ದಾಗಿತ್ತು. ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಷಯ? ನನಗೆ ಆಗ ಗೊತ್ತಾಯ್ತು. ನಾ ಡೈರೆಕ್ಟ್ ಹೋಗಿ ನೋಡೇನಿ ರೀ. ಅಲ್ಲಿ ಹೋಗಿದ್ರೆ? ಅಲ್ಲೇ ಹೋಗಿದ್ದೆ. ಎಲ್ಲಿ? ಯಲ್ಲಾಪುರಕ್ಕೆ ಡೈರೆಕ್ಟ್ ಅವ್ರು ನೋಡೇನಿ. 8 ಗಂಟೆ ಅಲ್ಲೇ ಇದ್ದೆ ರೀ. ಇಲ್ಲಿ ರಾತ್ರಿ 4 ಗಂಟೆ ಬಸ್ ಹತ್ತಿ ಹೋಗ್ಯಾನ ರೀ. ಅಲ್ಲಿ ಹೋದ ನಂತರ 8 ಗಂಟೆಗೆ ನನ್ನ ಸುದ್ದಿ ಬಂತು. ನಾನು ಅವನೇ ಆಗ್ಯಾನಂತ ನಾನು ಆ ಲೆಕ್ಕದಲ್ಲಿ ಹೋಗಿಲ್ಲ. ಆ ನಂತರ ಅಲ್ಲಿ ಹೋದ ನಂತರ ಅವ್ರ ಅಣ್ಣ ಓಡಿ ಬಂದ, ವರ್ಷಿಮ ಇಲ್ಲಕ್ಕ ಅಂತೇಳಿ. ಅಲ್ಲೇ 1 ಗಂಟೆ ಮಟನು ಪೋಸ್ಟ್ ಮುಖಾಂತರ ಹೆಬ್ಬಾರಿ ಬಂದ ಮೇಲೆ ಪೋಸ್ಟ್ ಮುಖಾಂತರ ಮಾಡಿದ್ರು. 1 ಗಂಟೆ ಆಯಿತು. 1 ಗಂಟೆ ನಂತರ 6 ಆಂಬುಲೆನ್ಸಲ್ಲಿ ಅವರು. ಆ ನಂತರ ನನಗೆ ಬೇಜಾರು ಸರ್. ಅವ್ರ ಕುಟುಂಬದಲ್ಲಿ ಅವನು ಹುಟ್ಟಿ ಬರಬೇಕು 1 ವರ್ಷ ನೋಡಿ. ಅವನಿದ್ದಲ್ಲಿ ನೀವು ಒಂದಿಷ್ಟು ಪ್ರಾರ್ಥನೆ ಮಾಡಿದಿರಿ. ಅವ್ನು ಬರೋ ವರ್ಷ ಅವ್ರ ಮನೆಯಲ್ಲಿ ಅವನು ಹುಟ್ಟಿ ಬರ್ತಾನೆ. ಮದುವೆ ಆಗಿದ್ದ ಅವನು? ಇಲ್ಲ ರೀ, ಅವ್ರ ಅಣ್ಣನ ಮದುವೆ ಆಗಿದೆ. ಇವನು ಮದುವೆ ಆಗಿದ್ದಿಲ್ಲ. ಎಷ್ಟು ವರ್ಷದಿಂದ ನಿಮ್ಮ ಪರಿಚಯ ಅವರು? ಇಲ್ಲಿ 4 ವರ್ಷ ಆಯ್ತು ರೀ. ಅವ್ರು 4 ವರ್ಷ. ಭಾರಿ ದುಃಖ ಆಗ್ತಾ ಇದೆಯಲ್ಲ? ದುಃಖ ಅಲ್ರಿ ಸರ್, ನನಗೆ ಏನಂತ ಹೇಳಕ್ಕೆ ಬಾಯಿ ಹೆಂಗ್ರಿ ಸರ್. ನೀವು ಬಂದ್ರೆ ನಾವು ಇಬ್ರು ಸರ್ ಬಂದ್ರೆ ಸೌಕಾರ ಬಂದ್ರು ಅಣ್ಣ. ನಾನು ಕೂಡ ಇಲ್ಲೇ ಬರ್ತಿದ್ದೆ ನಿಮ್ಮ ಹತ್ರನೇ ವ್ಯಾಪಾರ ಮಾಡಲಿಕ್ಕೆ. ಅಲ್ರಿ ಸರ್, ಬಂದ್ರೆ ಅಕ್ಕ ಸರ್ ಬಂದ. ಅವನ ಜಾಗ ಎಲ್ಲಿ ಸಿಕ್ಕಿಲ್ರಿ. ಅವ್ನು ಒಂದು ಚೀಲ ಹಿಡ್ಕೊಂಡು ರೋಡ್ ಮೇಲೆ ಬರ್ತಾ ಇದ್ದ. ಅಕ್ಕ ಇಲ್ಲ ನಿಂಬೆಹಣ್ಣು ಹಚ್ತೇನೆ ಅಂದ. ಪಾಪ ಇಲ್ಲಿ ಮಾಲ್ ಕಮ್ಮಿ ಇದ್ದಾಗ ಒಂದು ಸ್ವಲ್ಪ ಜಾಗ ಬಿಡ್ಬೇಕು, ಸ್ವಲ್ಪ ಹಚ್ಕೊಬೇಕು. ಆ ಥರ ಹಚ್ಕೊಳ್ತೇನೆ. ಇಲ್ಲಿ ಮುಂದೆ ಹಚ್ಚಕ್ಕೆ ಕೊಟ್ಟಿದ್ದಿಲ್ಲಲ್ರಿ, ಹಿಂದೆ ಹಚ್ಚಕ್ಕೆ ಕೊಟ್ಟಿದ್ರು. ಆಮೇಲೆ ಅವ್ರು ಮುಂದಿದ್ರು, ನಾವು ಇಲ್ಲಿದ್ವಿ. ಅದಕ್ಕೆ ಇವೇನಾಯ್ತು, ಈಗ ನಾನು ಸ್ವಲ್ಪ ಅವ್ನ ಸಂಬಂಧ ಮುಂದೆ ಹೋಗೋದು, ಅವ್ನಿಗೆ ಜಾಗ ಬಿಟ್ಕೊಡ್ತೀವಿ. ಅವ್ರು ತುಂಬ ಬಡವರು. ಅವ್ರೇನು ಬಡವರು, ಅವ್ರೇನು ಶ್ರೀಮಂತರಲ್ಲ. ಅವ್ರು ದುಡಿಬೇಕು. ಇದಿಷ್ಟು ಇವತ್ತು ಅಮ್ಮನ ಮಾತು. ಯಾಕಂದರೆ ನಾನು ಕೂಡ ಇಲ್ಲಿ ರವಿವಾರ ಸಂತೆಗೆ ಬರ್ತಿದ್ದೆ. ಈ ಅಮ್ಮನ ಹತ್ರ ಫ್ರೂಟ್ಸ್ ತೊಗೊಳ್ತಿದ್ದೆ, ಮತ್ತು ಅವನ ಹತ್ರನೂ ಕೂಡ ಲಿಂಬೆಹಣ್ಣು ತೊಗೊಳ್ತಿದ್ದೆ, ವಾರ ತೊಗೊಳ್ತಿದ್ದೆ. ಆದರೆ ನಂಗೆ ಭಾಳ ದುಃಖ ಆಯಿತು. ಅವನು ಈ ರೀತಿ ಆಗಬಾರ್ದಿತ್ತು ಪಾಪ. ಅದಕ್ಕಾಗಿ ಅವನ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಇಲ್ಲಿ ಎಲ್ಲ ವ್ಯಾಪಾರಸ್ಥರು ಕೂಡ್ಕೊಂಡು ಇವತ್ತು ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಹಸ್ತರು ಇದ್ದಾರೆ. ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಇವತ್ತು. ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ? ಅದರಲ್ಲಿ ಯಾರು ನಿಮ್ಮ ಕುಟುಂಬದವರು? ಯಾರು ಅವನು? ವಸೀಮ ಪಾಪ. ಹೌದಾ? ಭಾರಿ ಬೇಜಾರಾಯ್ತಲ್ಲ. 2 ಗಂಟೆಗೆ ಮಾತಾಡಿ ಹೋಗ್ಯಾನ ಮಂಗಳವಾರ ರಾತ್ರಿ. ಎಷ್ಟು? 8 ಗಂಟೆಗೆ. ಮಂಗಳವಾರ ದಿವಸ ರಾತ್ರಿ 8 ಗಂಟೆಗೆ ಮಾತಾಡಿ ಹೋಗ್ಯಾನ. ಎಲ್ಲಿ ಅಣ್ಣ ನಾ ಸಂತೆ ಹೋಗತ್ತೀನಿ ಅಂತ ಮಾತಾಡಿ ಹೋಗ. ಎಲ್ಲಿ ಸಂತೆ ಹೋಗ್ತಾರಂತ ಹೇಳಿದ್ರು? ಕುಮಟಾ ಸಂತೆ ಹೋಗತ್ತೀನಿ. ಹೋಗ್ಬಾ, ನೀ ಬರಾಕತ್ತಿಲ್ಲಪ್ಪ, ನಾ ಬಂದಿಲ್ಲ, ನಮ್ಮ ಮಗನಿಗೆ ಆರಾಮಿಲ್ಲ. ಅದು ಹೋಗ್ಬಾರಪ್ಪ, ಆರಾಮ್ ಹೋಗ್ಬಾ, ಒಳ್ಳೆ ಆಗಲಿ, ಆರಾಮ್ ಹೋಗ್ಬಾ, ಬಸ್ಗೆ ಹೋಗಿ ಅಂತೀನಿ. ಆದರೆ ಟ್ರಕ್ ಮೇಲೆ ಹೋದವ, ಬಸ್ ಮೇಲೆ ಹೋಗ್ಲಿಲ್ಲ. ನಿಮ್ಮ ಮನೆ ಮತ್ತು ಅವ್ರ ಮನೆ ಎಷ್ಟು? ಬಾಜುನೇ ಮನೆ. ಈಗ ಅಲ್ಲಿ ಯಾವ ರೀತಿ ಅವ್ರ ತಂದೆ ತಾಯಿರು ಏನು ಹೇಳ್ತಾರೆ? ಏನಿಲ್ಲ, ಭಾಳ ನೋವು ಆಗೈತಿ ಎಲ್ಲರಿಗೂ. ಭಾರಿ ಬಡವ್ರವರು, ಭಾಳ ಬಡವರು. ಎಲ್ಲರೂ 2 ಮಗ 3 ಮಂದಿ ಅವರು. ಒಬ್ಬರು 2 ಮಂದಿ ಮದುವೆ ಆಗಿ ಬೇರೆ ಬೇರೆ ಆಯ್ತು. ಒಬ್ಬರು ಅವನ ಮನೆಗೆ ಸ್ವಂತ ಮಗ ದುಡಿ ಹಾಕೋದು. ಅವ್ರ ಮಕ್ಕಳ ಯಾರೇ ನೋಡಕತ್ತಿದಿಲ್ಲ. ಅವ್ರಿಗೆ 2 ಮಂದಿ ಮಕ್ಕಳು. 2 ಮಂದಿ ಮಕ್ಕಳು ತಂದೆ ತಾಯಿ ನೋಡುದಿಲ್ಲ, ಇವನೇ ನೋಡ್ತಿದ್ದ. ಇಲ್ಲೇ ಬರುತ್ತೆ ದುಡ್ಡು ಹಾಕೋದು. ಇವನು ಒಳ್ಳೆ ಹುಡುಗ. ನಾವೆಲ್ಲರೂ ಈಗ ಅಬ್ಬಾಸ್ ಅವರಿದ್ದಾರೆ, ಫಕೀರಪ್ಪ ಅವರಿದ್ದಾರೆ,
ನಮ್ಮ ಅಮ್ಮ ಅವರು ಇದ್ದಾರೆ, ತಾಲೂಕು ಅಧ್ಯಕ್ಷರು ಎಲ್ಲ ಇದ್ದಾರೆ ಇಲ್ಲೇ. ನಾವೆಲ್ಲರೂ ಒಂದು ಕೂಡ್ಕೊಂಡು ಈತ ಬಡವ, ಇವನಿಗೆ ಏನಾರ ಒಂದು ಸಹಾಯ ಮಾಡಲೇಬೇಕು. ನಾವು ಒಂದು ಮುಂದಿನ ವಾರ ತನಕ ನಾವೇನಾರ ಸಹಾಯ ಮಾಡಿ ಅವ್ರ ತಂದೆಗೆ ಮುಡಿಸೋ ಹಂಗೆ ಕೆಲಸ ನಮ್ಮ ಫಕೀರಪ್ಪ ಅವರು, ಅಬ್ಬಾಸ್ ಅವರು ಮತ್ತು ನಮ್ಮ ಮಹಿಳಾ ಸಂಘಟನೆದವರು ಇದ್ದಾರೆ. ಅವ್ರ ಮನೆಗೆ ಅವ್ರ ತಂದೆಗೆ ಏನಾದ್ರು ಸಿಗಬೇಕು. ಅದಕ್ಕೆ ಫಸ್ಟ್ ನನ್ನ ಕೈಯಿಂದಲೇ ಒಂದು ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನೇ ಫಸ್ಟ್ ಬೋನಿಗೆ ಮಾಡ್ತೀನಿ. ಇವತ್ತು ಹೇಗಿದೆ ಅಂದರೆ ಪಾಪ ತೀರಾ ಬಡವಂತೆ. ಈ ವಸೀಮನ್ ತಂದೆ ತಾಯಿ ಇಲ್ಲಂತೆ, ತಂದೆ ಒಬ್ಬನೇ ಅಂತೆ. ಪಾಪ ತಂದೆ ಇವನೇ ತಂದೆಗೆ ನೋಡ್ತಿದ್ದ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ಪಾಪ ತಂದೆಗೆ ಏನಾರ ಸಿಗಬೇಕು. ಇವ್ರದ್ದು 1,000 ಒಂದು ಸುರೇಖ ಅವ್ರದ್ದು ತೀರಾ ಬಡವಳು ಪಾಪ, ಆದ್ರೂ ಟೊಮಾಟೊ ವ್ಯಾಪಾರ. ಮೇಡಮ್ ಮೇಲೆ 500 ರೂಪಾಯಿ ಕೊಟ್ಟಿದ್ದಾರೆ.